ಯಾದಗಿರಿ ನಗರದಲ್ಲಿ ಇಂದು ಮಾದಿಗ ದಂಡೂರು ಎಂಆರ್ಪಿಎಸ್ ಸಂಘಟನೆಯ ಸಂಸ್ಥಾಪಕರಾದ ಶ್ರೀ ಮಂದಕೃಷ್ಣ ಮಾದಿಗ ಅವರ ಜನ್ಮದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲೆಯ ಮೂಲೆಗಳಿಂದ ಆಗಮಿಸಿದ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದ್ದಾರೆ. ಅವರು ಹತ್ತಿರದಲ್ಲಿ ನೋಡಿರ್ತಾರ, ಅವ್ರ ಬಗ್ಗೆ ಅವ್ರು ನಡೆದಂಥ ಒಂದು ಅನುಭವ ಮಾತು ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಹಂಚಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿ. ನಮಸ್ಕಾರ. ಆತ್ಮೀಯ ಸಮಾಜದ ಬಂಧುಗಳೇ, ಹಿರಿಯರೇ ಮತ್ತು ಯುವಕರೇ ಮತ್ತು ಮಾದಿಗ ದಂಡರ ಕಾರ್ಯಕರ್ತರೇ, ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಯಾವುದೇ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಕೂಡ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವಂಥ ಜಿಲ್ಲೆ ಇದು. ಯಾದಗಿರಿ ಜಿಲ್ಲೆಯಲ್ಲಿ ಇಲ್ಲಿ ಪಕ್ಷಗಳು ಹಲವಾರು ಇರ್ಬೋದು, ಕಾಂಗ್ರೆಸ್ಸು, BJP, JDS ಎಲ್ಲ ಪಕ್ಷಗಳು ಇರ್ಬೋದು. ಆದರೆ ಸಮುದಾಯ ಅಂತ ಬಂದಾಗ ಎಲ್ಲರೂ ಒಂದೇ ನಾವೆಲ್ಲ ಒಗ್ಗಟ್ಟಾಗಿರಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮೀಸಲಾತಿಗೆ ಗುಡುಪಾಗಿಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮೀಸಲಾತಿ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 15% ಮೀಸಲಾತಿ ಪ್ರತ್ಯೇಕವಾಗಿ ಅದು ಶೋಷಿತ ಸಮುದಾಯಗಳಿಗೆ ಕೊಟ್ಟಂಥ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದೇ ದಾರಿಯಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು 1994ರಲ್ಲಿ ಪ್ರಕಾಶಂ ಜಿಲ್ಲಾ ಈದುಮೂಡಿ ಗ್ರಾಮದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಈ ಒಂದು ಸಂಘಟನೆಯನ್ನು ಕಟ್ಟಿ ಇಡೀ ಭಾರತ ದೇಶದಲ್ಲಿರುವಂಥ 22 ರಾಜ್ಯಗಳಲ್ಲಿ ಮಾದಿಗ ದಂಡರ ಸಂಘಟನೆ ಕಟ್ಟಿ ಇಡೀ ದೇಶಕ್ಕೆ ಮಾದರಿಯಾಗಿರುವಂಥ ವ್ಯಕ್ತಿ, ಏಕೈಕ ವ್ಯಕ್ತಿ ಮಂದಕೃಷ್ಣ ಮಾದಿಗಣ್ಣವರು ಅಂತ ಹೇಳಕ್ಕೆ ಬಯಸ್ತಾರೆ. ಇವತ್ತು ಆಂಧ್ರ ಮತ್ತು ತೆಲಂಗಾಣ, ಕರ್ನಾಟಕ ಮತ್ತು ತಮಿಳುನಾಡು ಎಲ್ಲ ರಾಜ್ಯಗಳಲ್ಲಿ ಇವತ್ತು ಒಳ ಮೀಸಲಾತಿ ಜಾರಿಯಲ್ಲಿದೆ. ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕಂದ್ರೆ ಮೂಲ ಕಾರಣಕರ್ತರು ಮಂದಕೃಷ್ಣ ಮಾದಿಗಣ್ಣವರು. ಇವತ್ತು ಎಲ್ಲರೂ ಕೂಡ ಸಮಾಜದಲ್ಲಿ ಸ್ವಾರ್ಥಕ್ಕಾಗಿ ಬಾಳುವರು ಭಾಳ ಜನ ಇದ್ದಾರೆ. ಸಮುದಾಯವನ್ನು ಕಡೆಗಣಿಸಿರುವಂಥ ವ್ಯಕ್ತಿಗಳು ಭಾಳ ಜನ ಇದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಬೆಳೆದಂಥ ದಲಿತರಲ್ಲಿರುವಂಥ ಎಲ್ಲ ನಾಯಕರುಗಳು ತಮ್ಮ ಸ್ವಾರ್ಥಕ್ಕಾಗಿ ಸಮುದಾಯನ ಬಲಿ ಕೊಟ್ಟಿರುವಂಥ ನಾಯಕರನ್ನು ನೋಡಿದ್ದೀವಿ. ಇವತ್ತು ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು 61ನೇ ಹುಟ್ಟುಹಬ್ಬವನ್ನು ಯಾಕೆ ಮಾಡ್ತಾ ಇದ್ದೀವಿ? ಪ್ರತಿ ವರ್ಷ ಜುಲೈ 7ನೇ ತಾರೀಕು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇದೇ ವರ್ಷದಲ್ಲಿ ಈ ಸಂಘಟನೆ ಉಂಟಾಗಿರುವಂಥ ಮಂದಕೃಷ್ಣ ಮಾದಿಗಣ್ಣವರು 1994ರಲ್ಲಿ ಪ್ರಕಾಶಂ ಜಿಲ್ಲಾ ಈದುಮೂಡಿ ಗ್ರಾಮ, ಪ್ರಕಾಶಂ ಜಿಲ್ಲಾ ಆಂಧ್ರದಲ್ಲಿದೆ. ಅವರು ಹುಟ್ಟಿದ್ದು ವರಂಗಲ್ ಜಿಲ್ಲೆಯಲ್ಲಿ ತೆಲಂಗಾಣ ಬಾರ್ಡ್ರಲ್ಲಿ ಬರ್ತಾರೆ ಅವರು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಇಡೀ ದೇಶಾದ್ಯಂತ ಸುತ್ತಾಡಿ 365 ದಿನಗಳ ಕಾಲ ವಿಶ್ರಾಂತಿನ ಪಡೆದೆ, ತಮ್ಮ ಮಕ್ಕಳನ್ನು ನೋಡದೆ ಮನೆ ಮಠ ಬಿಟ್ಟು ಈ ಸಮುದಾಯಕ್ಕೆ ನೀಡುವಂಥ ಕೊಡುಗೆ ಈ ದೇಶ ಕಂಡ ನಾಯಕ, ಈ ದೇಶದ ಅಭಿನವ್ ಅಂಬೇಡ್ಕರ್, 2ನೇ ಅಂಬೇಡ್ಕರ್ ಅಂತ ಹೇಳಲಿಕ್ಕೆ ಬಯಸಿದೆ ಮಂದಕೃಷ್ಣ ಮಾದಿಗಣ್ಣವ್ರ ಬಂಧುಗಳೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಮಂದಕೃಷ್ಣ ಮಾದಿಗಣ್ಣವರ ಕಮಿಟಿಯಲ್ಲಿ ಇರ್ಬೋದು, ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಾನು ಈ ಮಾದಿಗ ದಂಡರ ಸಂಘಟನೆಯಲ್ಲಿ ಇರಬಹುದು. ಆದರೆ ಅವರ ವ್ಯಕ್ತಿತ್ವ, ಅವರ ಗುಣ, ಅವರ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ನಾನು ಯಾವತ್ತು ರಾತ್ರಿ 11 ಗಂಟೆ, 1 ಗಂಟೆ, 2 ಗಂಟೆ ಫೋನ್ ಮಾಡಿದ್ರು ಕೂಡ ರಿಸೀವ್ ಮಾಡಿ, ಅಣ್ಣ ಇಲ್ಲಿದ್ದೀನಿ ಅಂತಂದ್ರೆ ತಕ್ಷಣ ನಾನು ಎದ್ದು ಹೋಗಬೇಕು. ಅಂಥ ಸಂಘಟನೆಯಲ್ಲಿ ನಾನು ಸಕ್ರಿಯವಾಗಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಅಂದರೆ ಭಾಳ ಹೆಮ್ಮೆ ಇದೆ. ಅದೇ ರೀತಿ ಈ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧ್ಯಕ್ಷರು ಕಾಚಪ್ಪ ಹೆಗ್ಗಣಿಗರವರಾಗಿರುವುದು ಮತ್ತು ಎಲ್ಲ ನನ್ನ ಹಿರಿಯ ಮುಖಂಡರುಗಳು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಬಂಧುಗಳಂತಂದರೆ, ಯಾರು ಸ್ವಾರ್ಥಕ್ಕಲ್ಲ, ಇದು ಸಮುದಾಯದ ನಾಯಕ, ಅಗ್ರಗಣ್ಯ ನಾಯಕ. ಈಗಾಗಲೇ ಅಣ್ಣವ್ರು ಹೇಳಿದಾಗೆ ಯಾರು ಕೂಡ ಪಕ್ಷಭೇದ ಮರೆತು ಒಂದಾಗಬೇಕಾಗಿದೆ. ಸಂಘಟನೆ ಅಂತ ಬಂದಾಗ ಒಂದಾಗಬೇಕಾಗಿದೆ. ಪಕ್ಷ ಇರೋದು ಸಹಜ, ಪಕ್ಷದಲ್ಲಿ ಇರಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಮಂದಕೃಷ್ಣ ಮಾದಿಗವ್ರ ದಾರಿಯಲ್ಲಿ ನಡಿಬೇಕಂತೇಳಿ ನನ್ನ ಆಸೆ. ಹಾಗಾಗಿ ನನಗೂ ಕೂಡ ಹಲವಾರು ಆಫರ್ಗಳು ಬಂದು, ಕಾಂಗ್ರೆಸ್ಸಲ್ಲಿ ಆಫರ್ ಬಂತು, ಈಗ BJPಯಲ್ಲಿ ಬಂತು, ಯಾವುದೂ ತಗೊಳ್ಳಿಲ್ಲ. ನಾನು ಒಳ ಮೀಸಲಾತಿ ಜಾರಿ ಆಗುವವರೆಗೂ ಹೋರಾಟ ನಿಲ್ಲಬಾರ್ದು ಅಂತೇಳಿ ನಾನು ಇದೇ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಹೇಳಿದ ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಯಾಕಂದರೆ ಒಳ ಮೀಸಲಾತಿ ಸಿಕ್ಕರೆ ನಮ್ಮ ಉದ್ಯೋಗ ಮಕ್ಕಳಿಗೆ ಮತ್ತು ರಾಜಕೀಯ ಪ್ರಾತಿನಿಧ್ಯಗಳು ಸಿಗಬೇಕು. ಇವತ್ತು ನಮ್ಮವರು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಲ್ಲ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಲ್ಲ, MLAಗಳಿಗಿಂತ ಪೈಪೋಟ ಮಾಡೋಕ್ಕೆ MLA ಟಿಕೆಟೇ ಕೊಡಲ್ಲ. ಈ 3 ಪಕ್ಷಗಳಿಂದ ಭಾಳ ಅನ್ಯಾಯ ಆಗ್ತಿದೆ ಬಂಧುಗಳೇ. ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಒಗ್ಗಟ್ಟಾಗಬೇಕಾಗಿದೆ, ಒಂದಾಗಬೇಕಾಗಿದೆ. ನಾವೆಲ್ಲರೂ ಸಮುದಾಯ ಅಂತ ಬಂದಾಗ ನಾವೆಲ್ಲರೂ ಇವತ್ತು ಸಮುದಾಯದ ಮಕ್ಕಳು, ನಾವು ಸಮುದಾಯ ದೊಡ್ಡದು, ಸಮುದಾಯದಲ್ಲಿ ನಾವೆಲ್ಲರೂ ಚಿಕ್ಕವರೇ. ಆದರೂ ಸಮುದಾಯವನ್ನು ಒಂದು ಭಾವನೆ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು ಬಂಧುಗಳೇ. ಇವತ್ತು ಹುಟ್ಟುಹಬ್ಬವನ್ನು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಯಾಕೆ ಮಾಡಬೇಕಾಗಿತ್ತಂದರೆ, ಇವತ್ತು ಕಾಶಪ್ಪ ಹೆಗ್ಗಣಿಗರವರು ಈ ಭಾಗದ ಎಲ್ಲೋ ಸೈದಾಪುರ ಒಂದು ಚಿಕ್ಕ ಹಳ್ಳಿಯಲ್ಲಿ ಹೆಗ್ಗಣಿಗೆರೆಯಲ್ಲಿ ಹುಟ್ಟಿರುವಂಥ ವ್ಯಕ್ತಿ. ಆ ವ್ಯಕ್ತಿಗಿರುವಂಥ ಕಾಳಜಿ ಎಲ್ಲರಿಗೂ ಬರಬೇಕಂತ ನನ್ನ ಕಳಕಳೆ. ಹಾಗಾಗಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಅವರು ಇಡೀ ರಾಜ್ಯದ ತುಂಬ ಏನು ಇವತ್ತು ವರ್ಗೀಕರಣ ಆಗಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅವರ ಶ್ರಮ ಭಾಳ ದೊಡ್ಡದಿದೆ. ಹಾಗಾಗಿ ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮ ರಾಜ್ಯದ 31 ಜಿಲ್ಲೆಗಳಲ್ಲಿ ಕರೆ ಕೊಟ್ಟಿದ್ದೀನಿ. ರಾಜ್ಯದ 31 ಜಿಲ್ಲೆಗಳಲ್ಲಿ ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಒಂದು ಜಿಲ್ಲೆಯಲ್ಲಿ ಭಾಗವಹಿಸಬೇಕನ್ನೋ ಒಂದೇ ಕಾರಣಕ್ಕೆ ನಾನು ಈ ಜಿಲ್ಲೆಗೆ ಬಂದಿದ್ದೀನಿ. ಅದು ಯಾದಗಿರಿ ಜಿಲ್ಲೆಯ
ಅಭಿಮಾನದಿಂದ ನೋಡ್ತಾ ಇದ್ದೀನಿ, ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೀನಿ. ಯಾದಗಿರಿ ಜಿಲ್ಲೆ ಅನ್ನೋದು ಹೋರಾಟದ ಜಿಲ್ಲೆ. ಹಲವಾರು ನಮ್ಮ ಸಮುದಾಯದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಒಳಗಾದಂಥ ಸಂದರ್ಭದಲ್ಲಿ ಕೂಡ ನೀವೆಲ್ಲರೂ ಕೈ ಜೋಡಿಸಿ ನೀವೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ನ್ಯಾಯ ಕೊಟ್ಟಿರುವಂಥ ಜಿಲ್ಲೆ. ಹಾಗಾಗಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಯಾವತ್ತೂ ಕೂಡ ಮಾದಿಗರ ಮುದ್ದು ಮಗಾಗಿ ಈ ದೇಶಕ್ಕೆ ಕಂಡಂಥ ನಾಯಕ. ಆ ನಾಯಕರ ಪರವಾಗಿ ನಾವು ನಿಲ್ತೀವಿ ಅನ್ನೋ ಒಂದು ಹಾಡುವ ಮಾತುಗಳ ಮುಖಾಂತರ ಈ ಒಂದು ಸಂದೇಶದ ಮುಖಾಂತರ ನಾನು ಸಮುದಾಯದ ಪರವಾಗಿ ನಿಲ್ತೀನಿ ಅಂತೇಳಿ ನಾನು ಇವತ್ತು ಮಂದಕೃಷ್ಣ ಮಾದಿಗಣ್ಣವರ ಅವರ ಫೋಟೋಕ್ಕೆ ಹಾಲಿನ ಅಭಿಷೇಕ ಮಾಡಿ ಅವರ ಇಲ್ಲೆಲ್ಲ ಬ್ಯಾನರ್ಗಳು ನೋಡ್ತಾ ಇದ್ದೀನಿ, ಭಾಳ ಸಂತೋಷ ಆಗ್ತದೆ. ಹಾಗೆ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಬೇಕು, ಒಗ್ಗಟ್ಟಾಗಬೇಕು. ಮಂದಕೃಷ್ಣ ಮಾದಿಗಣ್ಣವರು 365 ದಿನಗಳ ಕಾಲ ಅವರು ಮನೆ ಮಠ ಬಿಟ್ಟು ಒಂದು ಸಮುದಾಯಕ್ಕಾಗಿ ನಿಂತಿರುವಂಥ ಏಕೈಕ ವ್ಯಕ್ತಿ. ನಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಡಿಸೆಂಬರ್ 23ನೇ ಸಾಲಿನಲ್ಲಿ ಇದೇ ನರೇಂದ್ರ ಮೋದಿ ಅವರು ಬಂದಾಗ ಎಷ್ಟು ಜನ ಸೇರಿದ್ದೀವಿ? ಸರಿ ಸುಮಾರು 10 ರಿಂದ 15 ಲಕ್ಷ ಜನ ಸೇರಿದ್ದೀವಿ. ನಾವೆಲ್ಲರೂ ಈಗ ಇಲ್ಲಿಂದ ಬಂದಿದ್ದೀವಿ. ಅವತ್ತು ಪ್ರಧಾನಮಂತ್ರಿಗಳು ನೋಡಿ ಈ ಸಮುದಾಯಕ್ಕೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ. ಆದರೂ ಪ್ರಧಾನಮಂತ್ರಿ ಬಿಜೆಪಿ ಅವರು ಆಗಿರ್ಬೋದು, ಆದರೆ ಕಾಂಗ್ರೆಸ್ನಲ್ಲಿ ಹಲವಾರು ಸಲ ನಮ್ಮ ರಾಜ್ಯದ ರಾಷ್ಟ್ರ ನಾಯಕರಾದ ಮನಮೋಹನ್ ಸಿಂಗ್ ಭೇಟಿಯಾಗಿದ್ದಾರೆ, ಸೋನಿಯಾ ಗಾಂಧಿ ಭೇಟಿಯಾಗಿದ್ದಾರೆ, ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ, ಮನಮೋಹನ್ ಸಿಂಗ್ ಭೇಟಿಯಾಗಿದ್ದಾರೆ. ಯಾರೂ ಕೂಡ ವರ್ಗೀಕರಣ ಪರವಾಗಿ ಮಾತನಾಡಲಿಲ್ಲ. ಇಲ್ಲಿ ಮಲ್ಲಟ್ರೆ ಕೈವಾಡ ಇರೋದ್ರಿಂದ ಇವತ್ತು ರಾಷ್ಟ್ರ ನಾಯಕರಾದಂಥ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರು ಅಮಿತ್ ಶಾ ಅವರು ಭೇಟಿಯಾಗಿದ್ದಾರೆ, ಮೋದಿ ಅವರು ಭೇಟಿಯಾಗಿದ್ದಾರೆ, ನಡ್ಡಾ ಅವರು ಭೇಟಿಯಾಗಿದ್ದಾರೆ. ಎಲ್ಲರೂ ಭೇಟಿಯಾಗಿ ಈ ಒಂದು ಒಳ ಮೀಸಲಾತಿ ಸುಗಮವಾಗಿ ದಾರಿ ಸಿಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪಕ್ಷಕ್ಕೂ ಕೂಡ ನಾವು ಬರೀಬಾರ್ದು. ಆದರೂ ಪಕ್ಷದ ಪರವಾಗಿ ನಾನು ಮಾತಾಡಲ್ಲ, ಸಮುದಾಯ ಪರವಾಗಿ ಮಾತಾಡ್ತಾ ಇದ್ದೀನಿ. ಸಮುದಾಯಕ್ಕೆ ಯಾರು ನ್ಯಾಯ ಕೊಡ್ತಾರೆ ಆ ಪಕ್ಷದವರ ಪರವಾಗಿ ನಿಲ್ಲೋಣ. ಯಾವುದೇ ಪಕ್ಷ ಇರಲಿ, ಈ ಪಕ್ಷ ಆ ಪಕ್ಷ ಅಂತ ಬೇಡ. ನಮ್ಮ ಸಮುದಾಯ ಅಂತಂದರೆ ಸಮುದಾಯಕ್ಕೆ ಯಾರು ರಕ್ಷಣೆ ಕೊಡ್ತಾರೆ, ಯಾರು ನಿಲ್ತಾರೆ ಅವ್ರ ಪರವಾಗಿ ನಿಲ್ಲಬೇಕಾಗಿದೆ. ನಾವೆಲ್ಲರೂ ಕೂಡ ಹುಟ್ಟುಹಬ್ಬದ ಕಾರ್ಯಕ್ರಮದ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಅಣ್ಣವರು ಎಲ್ಲರೂ ಕೂಡ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಲ್ಲ ನನ್ನ ಅಣ್ಣ ತಮ್ಮಂದರು, ನೀವೆಲ್ಲರೂ ಹಿರಿಯರು, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಥರ ಮಂದಕೃಷ್ಣ ಮಾದಿಗಣ್ಣವರು ಇನ್ನೂ ಆರೋಗ್ಯ ಆಯಾಸ ಬಿಡಲಿ, ಸದಾ ಇನ್ನೂ ಅವರು ಹೆಚ್ಚಿನ ರೀತಿಯಲ್ಲಿ ಸಮುದಾಯಕ್ಕೆ ನ್ಯಾಯ ಸಿಗುವಂಥ ಹೋರಾಟ ಮಾಡಲಿ. ಇನ್ನೂ ಒಳ ಮೀಸಲಾತಿಯಲ್ಲಿ ಭಾಳ ತಾರತಮ್ಯ ಇದೆ ಬಂಧುಗಳೇ. ಒಳ ಮೀಸಲಾತಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಅಂತಂದರೆ ಕಾಣದ ಕೈಗಳು, ಬಲ್ಲೆಟ್ಟ ಕೈಗಳು ಇರೋದ್ರಿಂದ ಒಳ ಮೀಸಲಾತಿ ನ್ಯೂನತೆಗಳು ಭಾಳ ಅದರಲ್ಲಿ ಅನ್ಯಾಯ ಆಗ್ತದೆ, ರೋಷ ಬಿಂದುವಲ್ಲಿ ಅನ್ಯಾಯ ಆಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗಿದೆ. ನಿಮ್ಮೆಲ್ಲ ಶ್ರಮ ಮತ್ತೊಂದು ಸಲ ಬೆಂಗಳೂರು ಕಡೆ ಹೋರಾಟಕ್ಕೆ ಇಳಿಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಹುಟ್ಟುಹಬ್ಬದ ಕಾರ್ಯಕ್ರಮದ ನಿಮಿತ್ತದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ನಿಮ್ಮೆಲ್ಲರ ಕೈ ಜೋಡಿಸಿ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂದಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್.